ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಜವರ್ಧನ್ ಸರ್, ಅಮೋಘ ವರ್ಷ IAS ಅಕಾಡೆಮಿ ವಿಜಯನಗರ ಬೆಂಗಳೂರು. ಸ್ನೇಹಿತರೆ, ಅಮೋಘ ವರ್ಷ ಸಂಸ್ಥೆಯ ವತಿಯಿಂದ ಪ್ರತಿದಿನ ಪ್ರಚಲಿತ ಘಟನೆಗಳ ಪ್ರಶ್ನೆಗಳು ಮತ್ತು ಅದರ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡಲಾಗಿದ್ದು, ಫೆಬ್ರವರಿ 11 ಅಂದ್ರೆ ಈ ದಿನದಂದು 2ನೇ ಸಂಚಿಕೆ ನಡೆದಿದೆ. ಈ ದಿನದ ಒಂದು ಪ್ರಚಲಿತ ಘಟನೆಯನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ವಿಷಯ ಏನು ಅಂದ್ರೆ, ಅಮೋಘ ವರ್ಷ ಸಂಸ್ಥೆ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಅಮೋಘ ವರ್ಷ ನ್ಯೂಸ್ ಟ್ರ್ಯಾಕ್ ಎಂಬ ಮಾಸಪತ್ರಿಕೆ ಫೆಬ್ರವರಿ ತಿಂಗಳ ಮಾಸಪತ್ರಿಕೆ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ ಸಿಗ್ತದೆ. ಈ ಒಂದು ಮಾಸಪತ್ರಿಕೆಯ ಒಂದು ಅವಕಾಶವನ್ನು ಎಲ್ಲರೂ ಸಹ ಸದುಪಯೋಗಪಡಿಸಿಕೊಳ್ಬೇಕು ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಇಂದಿನ ದಿನದ ಮೊದಲ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಒನ್ ನೇಷನ್ GPS ರಾಜ್ಯ ಸರ್ಕಾರದ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಆಹಾರ ಭದ್ರತೆ, ಆಪ್ಷನ್ ಬಿ ಗಣಿಗಾರಿಕೆ, ಆಪ್ಷನ್ ಸಿ ಆಸ್ತಿ ಪತ್ರ ವಿತರಣೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಆನ್ಸರ್ ಇಸ್ ಗಣಿಗಾರಿಕೆ. ಸೊ ಅಕ್ರಮ ಗಣಿಗಾರಿಕೆ, ಸರಕು ಸಾಗಣೆ, ವಾಹನಗಳ ಮೇಲೆ ನಿಗಾ ಇಡಲು 2020ರ ನಂತರ ಖರೀದಿಸಿದ ಪ್ರತಿ ವಾಹನಗಳಿಗೆ ಕಡ್ಡಾಯವಾಗಿ GPS ಅನ್ನು ಅಳವಡಿಸಿಕೊಂಬ ನಿಯಮವನ್ನು ಜಾರಿಗೊಳಿಸಲಾಗಿದೆ. ಅದರ ಒಂದು ಭಾಗವಾಗಿ GPS ಅಥವಾ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರೀತೀವಲ್ಲ, ಅದರ ಸಹಾಯದಿಂದ ಸರಕು ಲಾರಿಗಳನ್ನು ಟ್ರ್ಯಾಕ್ ಮಾಡಲಾಗ್ತದೆ. ಚೆಕ್ ಪೋಸ್ಟ್ಗಳಲ್ಲಿ RFID, ಸೊ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಅನ್ನು ಅಳವಡಿಸಿಕೊಳ್ಳುವ ಮೂಲಕ ಹೆದ್ದಾರಿಯಲ್ಲಿ ಉಂಟಾಗ್ತಕ್ಕಂಥ ಸಂಚಾರಿ ದಟ್ಟಣೆಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಇದು ಹೊಂದಿದೆ. ಓಕೆ, ಸೊ ಕ್ವಶನ್ ನಂಬರ್ 2, ಜಲ್ ಜೀವನ್ ಮಿಷನ್ ಅಡಿ ಕುಡಿಯುವ ನೀರು ಪೂರೈಕೆಗಾಗಿ ಯಾವ ಸಂಸ್ಥೆ ಭಾರತ ಸರ್ಕಾರದೊಂದಿಗೆ ಪಾಲುದಾರಿಕೆ ಹೊಂದಿದೆ? ಸೊ ಆಪ್ಷನ್ ಎ ವಿಶ್ವಸಂಸ್ಥೆ, ಆಪ್ಷನ್ ಬಿ ವಿಶ್ವ ಬ್ಯಾಂಕ್, ಆಪ್ಷನ್ ಸಿ IMF, ಆಪ್ಷನ್ ಡಿ ADB. ಆನ್ಸರ್ ಈಸ್ ವಿಶ್ವ ಬ್ಯಾಂಕ್. ಸೊ ಆಗಸ್ಟ್ 15, 2019ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನು ಉದ್ಘಾಟಿಸಿದ್ದಾರೆ. ಸೊ ಈ ಯೋಜನೆಯ ಉದ್ದೇಶ ಏನಪ್ಪ ಅಂದ್ರೆ 2024ರೊಳಗಾಗಿ ಪ್ರತಿ ಮನೆಗೂ ನಲ್ಲಿಯ ಮೂಲಕ ಕುಡಿಯುವ ನೀರನ್ನು ಪೂರೈಸತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಸೊ ಇದಕ್ಕೆ ವಿಶ್ವ ಬ್ಯಾಂಕ್ ಧನ ಸಹಾಯವನ್ನು ನೀಡಿದೆ. ಸೊ ಈ ಯೋಜನೆ ವಿಶ್ವ ಬ್ಯಾಂಕ್ ಒಟ್ಟು 4,000 ಕೋಟಿ ಸಾಲವನ್ನು ನೀಡಿದೆ ಕೇಂದ್ರ ಸರ್ಕಾರಕ್ಕೆ. ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲುದಾರಿಕೆಯಲ್ಲಿ ಜಲಶಕ್ತಿ ಸಚಿವಾಲಯದಡಿ ಅಥವಾ ಮಿನಿಸ್ಟ್ರಿ ಆಫ್ ವಾಟರ್ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಮೊದಲ ಹಂತದಲ್ಲಿ ಕರ್ನಾಟಕ ಒಟ್ಟು 8 ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸತಕ್ಕಂಥ ಯೋಜನೆ ಇದು ಆಗಿದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ವಶನ್, ಜನೌಷಧಿ ಮಳಿಗೆಗಳನ್ನು ಸ್ಥಾಪಿಸುವಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ ಯಾವುದು? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಫ್ರೆಂಡ್ಸ್, ಆನ್ಸರ್ ಇಸ್ ಉತ್ತರ ಪ್ರದೇಶ. ಸೊ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜನೌಷಧಿ ಮಳಿಗೆಗಳನ್ನು ಸ್ಥಾಪಿಸುವಲ್ಲಿ ಉತ್ತರ ಪ್ರದೇಶ ಮುಂಚೂಣಿಯಲ್ಲಿದೆ. ಸೊ ಉತ್ತರ ಪ್ರದೇಶದ ಜೊತೆಗೆ ಕೇರಳ 2ನೇ ಸ್ಥಾನದಲ್ಲಿದೆ. ಅದರ ಜೊತೆಗೆ ನಮ್ಮ ರಾಜ್ಯ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ತಮಿಳುನಾಡು 4ನೇ ಸ್ಥಾನದಲ್ಲಿದೆ. ಫ್ರೆಂಡ್ಸ್, ಕರ್ನಾಟಕ ರಾಜ್ಯದಲ್ಲಿ 2015 ನವೆಂಬರ್ನಲ್ಲಿ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗುತ್ತದೆ. ದೇಶದಲ್ಲಿ ಒಟ್ಟು 8,640 ಜನೌಷಧಿ ಮಳಿಗೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಒಟ್ಟು 960 ಜನೌಷಧಿ ಮಳಿಗೆಗಳು ಸಹ ಕಾರ್ಯನಿರ್ವಹಿಸ್ತಾ ಇದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಕ್ವಶನ್ ನಂಬರ್ 4, ಒಂದು ಸಾಗರ ಶೃಂಗಸಭೆ ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ? ಒನ್ ಓಷನ್ ಸಮಿಟ್ ಅಥವಾ ಒಂದು ಸಾಗರ ಶೃಂಗಸಭೆ ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಫ್ರಾನ್ಸ್. ಆನ್ಸರ್ ಈಸ್ ಫ್ರಾನ್ಸ್. ವಿಶ್ವಸಂಸ್ಥೆ ಮತ್ತು ವಿಶ್ವ ಬ್ಯಾಂಕ್ ಸಹಕಾರದೊಂದಿಗೆ ಫ್ರಾನ್ಸ್ನ ಬ್ರೆಸ್ಟ್ನಲ್ಲಿ ಫೆಬ್ರವರಿ 9ರಿಂದ 11ರವರೆಗೆ ಒಂದು ಸಾಗರ ಶೃಂಗಸಭೆ ಒನ್ ಓಷನ್ ಸಮಿಟ್ ಅನ್ನು ಆಯೋಜಿಸಲಾಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ 11ರಂದು ಈ ಒಂದು ಶೃಂಗಸಭೆಯಲ್ಲಿ ಉನ್ನತ ಮಟ್ಟದ ವಿಭಾಗವನ್ನು ಉದ್ದೇಶಿಸಿ ಮಾತಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ಶೃಂಗಸಭೆ ಉನ್ನತ ಮಟ್ಟದ ವಿಭಾಗವನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಬ್ರಿಟನ್, ದಕ್ಷಿಣ ಕೊರಿಯಾ, ಜಪಾನ್, ಕೆನಡಾ ಸೇರಿದಂತೆ ಹಲವಾರು ರಾಷ್ಟ್ರಗಳ ಮುಖ್ಯಸ್ಥರು ಈ ಒಂದು ಶೃಂಗಸಭೆಯಲ್ಲಿ ಮಾತಾಡ್ತಾರೆ. ಈ ಒಂದು ಶೃಂಗಸಭೆ ಉದ್ದೇಶ ಏನು ಅಂದ್ರೆ, ಆರೋಗ್ಯಕರ ಮತ್ತು ಸುಸ್ಥಿರ ಸಾಗರ ಪರಿಸರ ವ್ಯವಸ್ಥೆಗಳನ್ನು ಸಂರಕ್ಷಿಸುವ ಮತ್ತು ಬೆಂಬಲಿಸುವ ನಿಟ್ಟಿನಲ್ಲಿ ಸ್ಪಷ್ಟ ಕ್ರಮ ಕೈಗೊಳ್ಳಲು ಅಂತಾರಾಷ್ಟ್ರೀಯ ಸಮುದಾಯವನ್ನು ಸಜ್ಜುಗೊಳಿಸುವುದೇ ಈ ಒಂದು ಶೃಂಗಸಭೆಯ ಉದ್ದೇಶವಾಗಿದೆ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್, ಭಾರತೀಯ ಕ್ರೀಡಾ ಪ್ರಾಧಿಕಾರವು ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಕೀಮ್ ಅಡಿಯಲ್ಲಿ ಪ್ಯಾರಾ ಸೆಂಟರ್ ಅನ್ನು ಎಲ್ಲಿ ಸ್ಥಾಪಿಸಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಗಾಂಧಿನಗರ, ಆಪ್ಷನ್ ಡಿ ಲಕ್ನೋ. ಓಕೆ ಫ್ರೆಂಡ್ಸ್, ಆನ್ಸರ್ ಇಸ್ ಗಾಂಧಿನಗರ.
ಸೊ ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಅಂಗವಿಕಲರಲ್ಲಿ ಕ್ರೀಡೆಯನ್ನು ಉತ್ತೇಜಿಸಲು ಭಾರತೀಯ ಕ್ರೀಡಾ ಪ್ರಾಧಿಕಾರ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಕೇಂದ್ರವು ಅಥ್ಲೆಟಿಕ್ಸ್, ಈಜು, ಪವರ್ ಲಿಫ್ಟಿಂಗ್ ಮತ್ತು ಟೇಬಲ್ ಟೆನ್ನಿಸ್ ವಿಭಾಗಗಳಲ್ಲಿ ಪರಿಣಿತರನ್ನು, ತರಬೇತುದಾರರನ್ನು, ಕ್ರೀಡಾ ಉಪಕರಣಗಳು, ಬೋರ್ಡಿಂಗ್, ವಸತಿ, ಕ್ರೀಡಾ ಕಿಟ್, ಸ್ಪರ್ಧೆಯ ಮಾನ್ಯತೆಗಳನ್ನು ಒದಗಿಸ್ತಾ ಇದೆ. ಇದ್ರ ಜೊತೆಗೆ 29 ಪ್ಯಾರಾ ಅಥ್ಲೀಟ್ಗಳನ್ನು ಖೇಲೋ ಇಂಡಿಯಾದ ಅಥ್ಲೀಟ್ಗಳೆಂದು ಗುರುತಿಸಿ ತಿಂಗಳಿಗೆ 10,000 ರು ಸ್ಟೇ ಫಂಡ್ ಅನ್ನು ನೀಡಿ ಪ್ರೋತ್ಸಾಹಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಕ್ವೆಶ್ಚನ್ ನಂಬರ್ 6. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಹಣಕಾಸು ನೀತಿಯ ಪ್ರಮುಖ ಸಾಧನವಾದ ಬ್ಯಾಂಕ್ ದರವನ್ನು ಫೆಬ್ರವರಿ 10, 2022 ಪ್ರಕಟಿಸಿದೆ. ಪ್ರಸ್ತುತ RBI ನ ಬ್ಯಾಂಕ್ ದರ ಎಷ್ಟಿದೆ? ಆಪ್ಷನ್ ಎ 3.5, ಆಪ್ಷನ್ ಬಿ 4.25, ಆಪ್ಷನ್ ಸಿ 3.35, ಆಪ್ಷನ್ ಡಿ 1.95. ಓಕೆ ಫ್ರೆಂಡ್ಸ್, ಆನ್ಸರ್ ಇಸ್ ಬಿ, ಬ್ಯಾಂಕ್ ದರ 4.25. ಫ್ರೆಂಡ್ಸ್, RBI ನಿಗದಿಪಡಿಸಿರ್ತಕ್ಕಂಥ ಬ್ಯಾಂಕ್ ದರ 2022 ಎಷ್ಟಿದೆ ಅಂದ್ರೆ 4.25 ಇದೆ. ಸೊ RBI ಹಣಕಾಸು ವ್ಯವಸ್ಥೆಯನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಹಲವಾರು ಪರಿಮಾಣಾತ್ಮಕ ಸಾಧನಗಳನ್ನು ಬಳಸ್ತಾ ಹೋಗುತ್ತೆ, ಅಥವಾ ಕ್ವಾಂಟಿಟೇಟಿವ್ ಮೆಜರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದಾಗಿರ್ತಕ್ಕಂಥ ಬ್ಯಾಂಕ್ ದರ. ಸೊ ಬ್ಯಾಂಕ್ ದರ ಎಷ್ಟಿದೆ ಅಂದ್ರೆ ಏನು ಅಂದ್ರೆ, ವಾಣಿಜ್ಯ ಬ್ಯಾಂಕುಗಳು ಇಡುವ ಹೂಡಿಕೆಗಳು ಒದಗಿಸುವ ಪತ್ರಗಳ ಮೇಲೆ RBI ನೀಡತಕ್ಕಂಥ ನಿರ್ದಿಷ್ಟ ಬಡ್ಡಿ ದರವನ್ನು ನಾವು ಬ್ಯಾಂಕ್ ದರ ಅಂತ ಕರಿತೀವಿ. ಆ ಬ್ಯಾಂಕ್ ದರ ಎಷ್ಟಿದೆ ಅಂತ ಇವತ್ತಿನ ಒಂದು ಕ್ವಶನ್ ಅಲ್ಲಿ 4.25 ಇದೆ. ಇದ್ರ ಜೊತೆಗೆ ಇನ್ನಿತರ ಮೆಜರ್ಸ್ ಯಾವಾಗ RBI ಬಳಸತಕ್ಕಂಥ ಮೆಜರ್ಸ್ ಯಾವಾಗ ಅಂದ್ರೆ ರೆಪೋ ರೇಟ್. ಸೊ ರೆಪೋ ರೇಟ್ ಅಂದ್ರೆ RBI ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡತಕ್ಕಂಥ ಅಲ್ಪಾವಧಿ ಸಾಲಕ್ಕೆ ಅಥವಾ ಸಾಲದ ವಿಧಾನಕ್ಕೆ ನಾವು, ಅಥವಾ ಸಾಲದ ಬಡ್ಡಿ ದರಕ್ಕೆ ನಾವು ರೆಪೋ ರೇಟ್ ಅಂತ ಕರೀತಾ ಹೋಗ್ತೀವಿ. ಸೊ ಇನ್ನೊಂದು ಸಾಧನ ರಿವರ್ಸ್ ರೆಪೋ ರೇಟ್. ಸೊ ರಿವರ್ಸ್ ರೆಪೋ ರೇಟ್ ಅಂದ್ರೆ ರೆಪೋ ರೇಟ್ಗೆ ವಿರುದ್ಧವಾಗಿರ್ತಕ್ಕಂಥದ್ದು ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ವಾಣಿಜ್ಯ ಬ್ಯಾಂಕ್ಗಳು RBI ನಲ್ಲಿ ಹಣಕ್ಕೆ RBI ನೀಡತಕ್ಕಂಥ ಬಡ್ಡಿ ದರವನ್ನು ನಾವು ರಿವರ್ಸ್ ರೆಪೋ ದರ ಅಂತ ಕರಿತೀವಿ. ಸೊ ಕರೆಂಟ್ ರಿವರ್ಸ್ ರೆಪೋ ರೇಟ್ ಅಥವಾ ಪ್ರಸ್ತುತ ಇರ್ತಕ್ಕಂಥ ರಿವರ್ಸ್ ರೆಪೋ ದರ ಎಷ್ಟಿದೆ ಅಂದ್ರೆ 3.35 ಇದೆ. ಸೊ ಇನ್ನೊಂದು ಮೆಜರ್ ಯಾವ್ದಂದ್ರೆ MSF ಅಂತ ಕರಿತೀವಿ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಸೊ MSF ಅಂದ್ರೆ ಏನಂದ್ರೆ, ಬ್ಯಾಂಕುಗಳು ತುರ್ತು ಸಂದರ್ಭದಲ್ಲಿ ಅಥವಾ ನಗದು ಕೊರತೆ ಉಂಟಾಗ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಅನುಮೋದಿಸತಕ್ಕಂಥ ಸಾಲ ಪತ್ರಗಳ ವಿರುದ್ಧವಾಗಿ ಸಾಲ ಪಡಿತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು MSF ಅಂತ ಕರೀತಾ ಹೋಗ್ತೀವಿ. ಸೊ ಈ 4 ಮೆಜರ್ಸ್ ಗಳ ಜೊತೆಗೆ RBI ಇನ್ನೆರಡು ಸಾಧನಗಳನ್ನು ಮಾಡ್ತಾ ಹೋಗುತ್ತೆ. ಅವ್ಯಾವ ಅಂದ್ರೆ CRR ಮತ್ತೆ SLR ಅಂತ ಕರಿತೀವಿ. CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ, ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸ್ವೀಕರಿಸಿದ ಠೇವಣಿ ಹಣದ ಪ್ರಮಾಣದಲ್ಲಿ RBI ನಲ್ಲಿ ಇಡಬೇಕಾದ ಒಂದು ನಿರ್ದಿಷ್ಟ ಮೊತ್ತದ ಠೇವಣಿಯನ್ನು ನಾವು CRR ಅಂತ ಕರಿತೀವಿ. ಪ್ರಸ್ತುತ CRR ಎಷ್ಟಿದೆ ಅಂದ್ರೆ, ಪ್ರಸ್ತುತ CRR 4% ಇದೆ. ಸೊ ಇದ್ರ ಜೊತೆಗೆ SLR ಅಂತ ಹೇಳಿದೀನಿ. SLR ಅಂದ್ರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಅಥವಾ ಕನ್ನಡದಲ್ಲಿ ನಾವು ಅದನ್ನ ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತ ಕರಿತೀವಿ. ಸೊ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಠೇವಣಿಗಳಿಗೆ ಅನುಗುಣವಾಗಿ ಇಂತಿಷ್ಟು ನಗದು ಹಣವನ್ನು ತಮ್ಮಲ್ಲೇ ಇಟ್ಟುಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು SLR ಅಂತ ಹೇಳ್ತೀವಿ, ಅಥವಾ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತೀವಿ. ಕರೆಂಟ್ SLR ಎಷ್ಟಿದೆ ಅಂದ್ರೆ 18% ಇದೆ. ಕ್ವೆಶ್ಚನ್ ನಂಬರ್ 7. ಭಾರತದ ಅರ್ಥವ್ಯವಸ್ಥೆಯ ಬೆಳವಣಿಗೆ ದರವನ್ನು RBI 2022-2023 ಸಾಲಿಗೆ ಅಂದಾಜಿಸಿರುವುದು ಎಷ್ಟು? ಸೊ ಆಪ್ಷನ್ ಎ 7.8%, ಆಪ್ಷನ್ ಬಿ 9.8%, ಆಪ್ಷನ್ ಸಿ 8.6%, ಆಪ್ಷನ್ ಡಿ 8.9%. ಫ್ರೆಂಡ್ಸ್, ಆನ್ಸರ್ ಇಸ್ 7.8%. ಸೊ 2022 ಫೆಬ್ರವರಿ 1ನೇ ತಾರೀಕು ಭಾರತದ ಅರ್ಥವ್ಯವಸ್ಥೆಯ ಬೆಳವಣಿಗೆ ದರವನ್ನು RBI ಅಂದಾಜು ಮಾಡಿದೆ. ಅದರ ಪ್ರಕಾರ 7.8 ಅನ್ನು ಅಂದಾಜು ಮಾಡಿದೆ. ಇದ್ರ ಜೊತೆಗೆ IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸೊ 9.0 GDP ಅನ್ನು ಮೆಜರ್ ಮಾಡಿದೆ. IMF ಜೊತೆಗೆ ವರ್ಲ್ಡ್ ಬ್ಯಾಂಕ್ 8.3 ಅನ್ನು ಮೆಜರ್ ಮಾಡಿದೆ ಭಾರತದ GDP ಅನ್ನು. ಇದ್ರ ಜೊತೆಗೆ ADB ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 9.7 ಅನ್ನ ಭಾರತದ GDP ಎಂದು ಅಂದಾಜು ಮಾಡಿದೆ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ನಾವು ನೋಡ್ತಾ ಹೋದ್ರೆ RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಇದು ಭಾರತದ ಹಣಕಾಸು ವ್ಯವಸ್ಥೆಯನ್ನು ನಿಯಂತ್ರಿಸತಕ್ಕಂಥ ಒಂದು ಕೇಂದ್ರ ಬ್ಯಾಂಕ್ ಆಗಿದೆ. ಸೊ ಎಲ್ಲಾ ಬ್ಯಾಂಕ್ಗಳನ್ನು, ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ವಾಣಿಜ್ಯ ಬ್ಯಾಂಕುಗಳನ್ನ ನಿಯಂತ್ರಣ ಮಾಡತಕ್ಕಂಥ ಕೆಲಸ ಮಾಡುತ್ತಿದ್ದು. ಸೊ ಇದರ ಒಂದು ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಇದು ಏಪ್ರಿಲ್ 1, 1935 ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ ಮತ್ತು ಇದು ಜನವರಿ 1, 1949 ರಾಷ್ಟ್ರೀಕರಣ ಆಗುತ್ತೆ. ಕ್ವೆಶ್ಚನ್ ನಂಬರ್ 8. ಭಾರತದ ಷೇರು ಮಾರುಕಟ್ಟೆಯ ಪ್ರಧಾನ ಮಾರುಕಟ್ಟೆಯಾದ NSE ನ್ಯಾಷನಲ್ ಸ್ಟಾಕ್
ಎಕ್ಸ್ಚೇಂಜ್ ಅಥವಾ ರಾಷ್ಟ್ರೀಯ ಷೇರು ಮಾರುಕಟ್ಟೆಯಲ್ಲಿ ನೋಂದಾಯಿತ ಷೇರು ಕಂಪನಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 1768 ಕಂಪನಿಗಳು, ಆಪ್ಷನ್ ಬಿ 1714 ಕಂಪನಿಗಳು, ಆಪ್ಷನ್ ಸಿ 1819 ಕಂಪನಿಗಳು, ಆಪ್ಷನ್ ಡಿ 1920 ಕಂಪನಿಗಳು. ಫ್ರೆಂಡ್ಸ್, ಆನ್ಸರ್ ಇಸ್ 1768 ಕಂಪನಿಗಳು. ಸೊ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಿಡುಗಡೆ ಮಾಡಿರ್ತಕ್ಕಂಥ ಒಟ್ಟು ಕಂಪನಿಗಳಲ್ಲಿ 1768 ಬರುತ್ತೆ. ಅದರಲ್ಲಿ 1768 NSE ನೋಂದಾಯಿಸಿಕೊಂಡಿದೆ. ಆನ್ಸರ್ ಇಸ್ 1768 ಕಂಪನಿಗಳು. ಸೊ NSE ಬಗ್ಗೆ ನಾವು ನೋಡ್ತಾ ಹೋದ್ರೆ, NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಇದು ಭಾರತದ ಅತಿ ದೊಡ್ಡ ಷೇರು ಮಾರುಕಟ್ಟೆ. NSE ಭಾರತದ ಅತಿ ದೊಡ್ಡ ಷೇರು ಮಾರುಕಟ್ಟೆ. ಸೊ ಇದರ ಮುಖ್ಯ ಕಚೇರಿ ಅಥವಾ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಇದು 1992ರಲ್ಲಿ ಸ್ಥಾಪನೆ ಆಗುತ್ತೆ. 1992ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಇದ್ರ ಜೊತೆಗೆ ಇನ್ನಿತರ ಷೇರು ಮಾರುಕಟ್ಟೆಗಳು ಭಾರತದಲ್ಲಿ ಯಾವ ಇದೆ ಅಂತ ನಾವು ನೋಡ್ತಾ ಹೋದ್ರೆ, ಇನ್ನೊಂದು BSE ಅಂತ ಇದೆ ಫ್ರೆಂಡ್ಸ್. BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಇದು ಏಷ್ಯಾದ ಮೊದಲ ಮತ್ತು ವಿಶ್ವದ 10ನೇ, ಏಷ್ಯಾದ ಮೊದಲ ವಿಶ್ವದ ಅತಿ ದೊಡ್ಡ 10ನೇ ಷೇರು ಮಾರುಕಟ್ಟೆಯಾಗಿದೆ. ಸೊ ಇದರ ಒಂದು ಕೇಂದ್ರ ಕಚೇರಿ ಸಹ ಮುಂಬೈಯಲ್ಲಿದೆ. ಸೊ ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಇದನ್ನೇ ಸ್ಥಾಪನೆ ಮಾಡಿದವರು ಪ್ರೇಮ್ಚಂದ್ ಲಾಲ್ಚಂದ್ ಅಂತ ಹೇಳ್ಬಿಟ್ಟು. ಸೊ ವಿಕ್ರಮ್ಜಿತ್ ಸೇನ್ ಅಂತಕ್ಕಂಥವ್ರು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಅದ್ರ ಜೊತೆಗೆ ಆಶೀಶ್ ಕುಮಾರ್ ಚೌಹಾಣ್ ಅಂತಕ್ಕಂಥವ್ರು ಈ ಒಂದು BSE CEO ಆಗಿ ಕಾರ್ಯನಿರ್ವಹಿಸ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಸಂಸ್ಥೆ ಯಾವ್ದಿದೆ ಅಂದ್ರೆ ಸೆಬಿ ಅಂತಿದೆ. ಸೊ ಸೆಬಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಇದು 1988ರಲ್ಲಿ ಸ್ಥಾಪನೆ ಆಗುತ್ತೆ. 1988 ಏಪ್ರಿಲ್ 12ರಲ್ಲಿ. ಆದ್ರೆ ಇದಕ್ಕೆ ಸ್ವಾಯತ್ತತೆ ಸ್ಥಾನಮಾನವನ್ನು ನೀಡಿದ್ದು 1992ರಲ್ಲಿ. ಇದರ ಕೇಂದ್ರ ಕಚೇರಿ ಸಹ ಮುಂಬೈಯಲ್ಲಿದೆ. ಅದ್ರ ಜೊತೆಗೆ ಅಜಯ್ ತ್ಯಾಗಿ ಅಂತ ಬಂದವರು ಪ್ರಸ್ತುತ ಸೆಬಿಯ ಮುಖ್ಯಸ್ಥರಾಗಿದ್ದಾರೆ. ಸೊ ಇದು ಭಾರತದಲ್ಲಿ ಭದ್ರತಾ ಮತ್ತು ಬಂಡವಾಳ ಮಾರುಕಟ್ಟೆಯನ್ನು ನಿರ್ವಹಿಸತಕ್ಕಂಥ ಸಂಸ್ಥೆ ಅಂತ ಹೇಳ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಇನ್ನೊಂದು INX ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಇರ್ತಕ್ಕಂಥ ಇನ್ನೊಂದು ಷೇರು ಮಾರುಕಟ್ಟೆ INX ಅಂತ ನೋಡ್ತಾ ಹೋಗ್ತೀವಿ. INX ಅಂದ್ರೆ ಇಂಡಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು ಇದು 2017ರಲ್ಲಿ ಸ್ಥಾಪನೆ ಆಗಿದೆ. ಇದರ ಒಂದು ಕೇಂದ್ರ ಕಚೇರಿ ಗುಜರಾತಿನ ಗಾಂಧಿನಗರದಲ್ಲಿದೆ. ಇದು ವಿಶೇಷ ಏನಪ್ಪಾ ಅಂದ್ರೆ ಜಗತ್ತಿನಲ್ಲಿ ಅತಿ ವೇಗವಾಗಿ ಕಾರ್ಯನಿರ್ವಹಿಸತಕ್ಕಂಥ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ವರ್ಲ್ಡ್ ಫಾಸ್ಟೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇಟ್ ಇಸ್ INX. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. ಚಳಿಗಾಲದ ಒಲಿಂಪಿಕ್ಸ್ 2022 ಯಾವ ನಗರದಲ್ಲಿ ನಡೆಯಲಿದೆ? ಸೊ ಆಪ್ಷನ್ ಎ ಬೀಜಿಂಗ್ ಚೀನಾ, ಸೊ ಆಪ್ಷನ್ ಬಿ ಜೊಕೋಸ್ಲೋವಿಯಾ, ಆಪ್ಷನ್ ಸಿ ಸೇಂಟ್ ಪೀಟರ್ಸ್ಬರ್ಗ್, ಆಪ್ಷನ್ ಡಿ ಬರ್ಮಿಂಗ್ಹ್ಯಾಮ್. ಈಸ್ ಬೀಜಿಂಗ್ ಚೀನಾ. ಸೊ 2022ರ ಚಳಿಗಾಲದ ಒಲಿಂಪಿಕ್ಸ್ ಅಂದ್ರೆ ಈ ವರ್ಷದ ಚಳಿಗಾಲದ ಒಲಿಂಪಿಕ್ಸ್ ಚೀನಾದ ಬೀಜಿಂಗ್ ನಲ್ಲಿ ನಡೀತಾ ಹೋಗುತ್ತೆ. ಸೊ ಫೆಬ್ರವರಿ 4, 2022ರಿಂದ ಫೆಬ್ರವರಿ 20, 2022ರವರೆಗೆ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೀತಾ ಹೋಗುತ್ತವೆ. ಸೊ ಚೀನಾದ ಬೀಜಿಂಗ್ ನಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಕ್ರೀಡಾಂಗಣ ಅಥವಾ ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಈ ಒಂದು ಕ್ರೀಡೆಗಳು ಜರುಗ್ತಾ ಹೋಗ್ತವೆ. ಈ ಕ್ರೀಡಾಕೂಟದಲ್ಲಿ 91 ರಾಷ್ಟ್ರಗಳ ಒಟ್ಟು 2871 ಕ್ರೀಡಾಪಟುಗಳು ಭಾಗವಹಿಸ್ತಾರೆ. ಇದರ ಒಂದು ಹಿಸ್ಟ್ರಿನ ನಾವು ನೋಡ್ತಾ ಹೋದ್ರೆ, ಮೊಟ್ಟ ಮೊದಲ ಚಳಿಗಾಲದ ಒಲಿಂಪಿಕ್ಸ್ 1924 ಫ್ರಾನ್ಸ್ ನಲ್ಲಿ ಜರುಗ್ತಾ ಹೋಗುತ್ತೆ. ಮೊಟ್ಟ ಮೊದಲ ಚಳಿಗಾಲದ ಒಲಿಂಪಿಕ್ಸ್. ಸೊ ಅದ್ರ ಜೊತೆಗೆ ಇದರ ಹಿಂದಿನ ಕ್ರೀಡಾಕೂಟ ಅಂದ್ರೆ ಪ್ರತಿ 4 ವರ್ಷಗಳಿಗೊಮ್ಮೆ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೆದು ಹೋಗುತ್ತವೆ. ಅಂದ್ರೆ 2022 ಈ ವರ್ಷ ನಡೆದಿದೆ. ಅಂದ್ರೆ ಇದರ ಹಿಂದಿನ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟ 2018ರಲ್ಲಿ ನಡೆದಿದೆ. ಅದು ದಕ್ಷಿಣ ಕೊರಿಯಾದ ಚಿಯಾಂಗ್ ನಲ್ಲಿ ನಡೀತಾ ಹೋಗಿದೆ. ನೆಕ್ಸ್ಟ್ ಮುಂದಿನ ಚಳಿಗಾಲದ ಒಲಿಂಪಿಕ್ಸ್ ಅಂದ್ರೆ 2026 ಅಂದ್ರೆ ಆಫ್ಟರ್ 4 ಇಯರ್ಸ್ ಅಂದ್ರೆ ಮುಂದಿನ ಚಳಿಗಾಲದ ಒಲಿಂಪಿಕ್ಸ್ 2026ರಲ್ಲಿ ಇಟಲಿಯಲ್ಲೇ ನಡೀತಾ ಹೋಗುತ್ತೆ. ಇಟಲಿಯ ಮಿಲಾನ್ ನಗರದಲ್ಲಿ ನಡೀತಾ ಹೋಗುತ್ತೆ. ಸೊ ಈ ಒಂದು ಕ್ರೀಡಾಕೂಟಗಳನ್ನ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟಗಳನ್ನ IOC ಸೊ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ ಆಯೋಜನೆ ಮಾಡ್ತಾ ಹೋಗುತ್ತೆ. ಸೊ IOC ಅಥವಾ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿಯ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ ನ ಲಾಸನ್ನಲ್ಲಿ. ಇದು 1894ರಲ್ಲಿ ಪ್ರಾರಂಭ ಆಗಿದೆ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಆಫ್ರಿಕನ್ ಒಕ್ಕೂಟದ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ಸೊ ಆಪ್ಷನ್ ಎ ಇಥಿಯೋಪಿಯಾ, ಆಪ್ಷನ್ ಬಿ ಸೂಡಾನ್, ಆಪ್ಷನ್ ಸಿ ಸೋಮಾಲಿಯಾ, ಆಪ್ಷನ್ ಡಿ ಅಂಗೋಲಾ.
ಸೊ ಆನ್ಸರ್ ಈಸ್ ಇಥಿಯೋಪಿಯಾ. ಫ್ರೆಂಡ್ಸ್ 2022 ಅಂದ್ರೆ ಈ ವರ್ಷದ ಆಫ್ರಿಕನ್ ಒಕ್ಕೂಟದ ಶೃಂಗಸಭೆಯು ಇಥಿಯೋಪಿಯಾ ಸೊ ಆಫ್ರಿಕಾ ಖಂಡದ ಒಂದು ದೇಶವಾಗಿರ್ತಕ್ಕಂಥ ಇಥಿಯೋಪಿಯಾದ ಅಡಿಸ್ ಅಬಾಬಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಡೆದಿದೆ. ಆಫ್ರಿಕನ್ ಒಕ್ಕೂಟ ಆಫ್ರಿಕಾ ಖಂಡದ ಒಂದು ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು 55 ರಾಷ್ಟ್ರಗಳ ಒಂದು ಒಕ್ಕೂಟವಾಗಿದೆ. ಸೊ ಅದು 55 ರಾಷ್ಟ್ರಗಳನ್ನು ಒಳಗೊಂಡಿದೆ. ಇದು ಈ ಒಕ್ಕೂಟದಲ್ಲಿ ಈ ಒಂದು ಒಕ್ಕೂಟ 2022ರಲ್ಲಿ ಜಾರಿಗೆ ಆಗುತ್ತೆ ಅಥವಾ ಸ್ಥಾಪನೆ ಆಗುತ್ತೆ. ಆಫ್ರಿಕಾ ಒಕ್ಕೂಟದ ಮುಖ್ಯ ಕಚೇರಿ ಇಥಿಯೋಪಿಯಾದ ಅಡಿಸ್ ಅಬಾಬಾದಲ್ಲಿದೆ. ಇದರ ಒಂದು ಹೆಡ್ ಕ್ವಾರ್ಟರ್ ಇಥಿಯೋಪಿಯಾದ ಅಡಿಸ್ ಅಬಾಬಾದಲ್ಲಿದೆ. ಮೊರಕ್ಕೋ ದೇಶವು 55 ದೇಶಗಳನ್ನು ಹೇಳಿದ್ರೆ ಇತ್ತೀಚೆಗೆ ಅಥವಾ 55ನೇ ದೇಶವಾಗಿ ಈ ಒಂದು ಒಕ್ಕೂಟಕ್ಕೆ ಮೊರಕ್ಕೋ ದೇಶ ಸೇರ್ಪಡೆಯಾಗಿದೆ 2017ರಲ್ಲಿ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. ಬ್ಲೂಮ್ಬರ್ಗ್ ಮಿಲಿನಿಯರ್ ಇಂಡೆಕ್ಸ್ ಬಿಡುಗಡೆ ಮಾಡಿರ್ತಕ್ಕಂಥ ಶ್ರೇಣಿಯಲ್ಲಿ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು? ಸೊ ಆಪ್ಷನ್ ಎ ಜಾಕ್ ಮಾ, ಆಪ್ಷನ್ ಬಿ ಮುಖೇಶ್ ಅಂಬಾನಿ, ಆಪ್ಷನ್ ಸಿ ಅನಿಲ್ ಅಂಬಾನಿ, ಆಪ್ಷನ್ ಡಿ ಗೌತಮ್ ಅದಾನಿ. ಓಕೆ ಫ್ರೆಂಡ್ಸ್, ಆನ್ಸರ್ ಇಸ್ ಗೌತಮ್ ಅದಾನಿ. ಸೊ ಗುಜರಾತ್ ಮೂಲದ ಉದ್ಯಮಿಯಾಗಿರ್ತಕ್ಕಂಥ ಗೌತಮ್ ಅದಾನಿ ಅವರು ಇವ್ರಿಗಿಂತ ಮುಂಚೆ ಇದ್ದಂತಹ ರಿಲಯನ್ಸ್ ಇಂಡಸ್ಟ್ರಿಯ ಮುಖ್ಯಸ್ಥ ಆಗಿರ್ತಕ್ಕಂಥ ಮುಖೇಶ್ ಅಂಬಾನಿ ಅವರನ್ನ ಹಿಂದಕ್ಕೆ ಬಿಟ್ಟು ಮೊದಲನೇ ಸ್ಥಾನಕ್ಕೆ ಬಂದಿದ್ದಾರೆ. ಹಾಗಾಗಿ ಮುಖೇಶ್ ಅಂಬಾನಿ ಅವರು 2ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಗೌತಮ್ ಅದಾನಿ ಅವರು ಏಷ್ಯಾದಲ್ಲಿ 1ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇವರ ಒಟ್ಟು ಆಸ್ತಿ ಮೌಲ್ಯ $6.61 ಲಕ್ಷ ಕೋಟಿ ಅಥವಾ $88.50 ಮಿಲಿಯನ್ ಅನ್ನು ಹೊಂದಿದ್ದಾರೆ. ಸೊ ಹಾಗಾಗಿ ಇವರು ಏಷ್ಯಾದ ಅತಿ ಶ್ರೀಮಂತ, ಸೊ ಏಷ್ಯಾಸ್ ರಿಚೆಸ್ಟ್ ಪರ್ಸನ್ ಅಂತ ಹೇಳ್ಬಿಟ್ಟು ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಸೊ ಈ ಸೂಚ್ಯಂಕದಲ್ಲಿ ಮುಖೇಶ್ ಅಂಬಾನಿ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಇದ್ರ ಜೊತೆಗೆ ಈ ಸೂಚ್ಯಂಕದ ಪ್ರಕಾರ ಗೌತಮ್ ಅದಾನಿ ಅವರು ಏಷ್ಯಾದ ನಂಬರ್ 1 ಮತ್ತು ವಿಶ್ವದ 10ನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಇದ್ರ ಜೊತೆಗೆ ಪ್ರಪಂಚದಲ್ಲಿ ಒಟ್ಟು ಟಾಪ್ 3 ರಿಚೆಸ್ಟ್ ಪರ್ಸನ್ಸ್ ಅನ್ನು ನಾವು ನೋಡ್ತಾ ಹೋದ್ರೆ ಅಥವಾ ಪ್ರಪಂಚದ ಅತಿ ಶ್ರೀಮಂತ 3 ವ್ಯಕ್ತಿಗಳು ಯಾರಿದ್ದಾರೆ ಅಂದ್ರೆ 1ನೇ ಸ್ಥಾನದಲ್ಲಿ ಎಲಾನ್ ಮಸ್ಕ್ ಇದ್ದಾರೆ, 2ನೇ ಸ್ಥಾನದಲ್ಲಿ ಜೆಫ್ ಬೆಜೋಸ್ ಇದ್ದಾರೆ, 3ನೇ ಸ್ಥಾನದಲ್ಲಿ ಬರ್ನಾರ್ಡ್ ಅರ್ನಾಲ್ಡ್ ಅಂತಕ್ಕಂಥವ್ರು ಇದ್ದಾರೆ. ಇತ್ತೀಚೆಗೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸೇರಿ ಸುದ್ದಿಯಲ್ಲಿರುವ ಅಟಲ್ ಸುರಂಗ ಮಾರ್ಗವು ಯಾವ ರಾಜ್ಯದಲ್ಲಿದೆ? ಸೊ ಆಪ್ಷನ್ ಎ ಹಿಮಾಚಲ ಪ್ರದೇಶ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಜಮ್ಮು ಕಾಶ್ಮೀರ, ಆಪ್ಷನ್ ಡಿ ಮಧ್ಯಪ್ರದೇಶ್. ಆನ್ಸರ್ ಈಸ್ ಹಿಮಾಚಲ ಪ್ರದೇಶ. ಸೊ ವಿಶ್ವದ ಅತಿ ಎತ್ತರದಲ್ಲಿರುವ ಅಂದ್ರೆ 1000 ಅಡಿ ಎತ್ತರದಲ್ಲಿರುವ ಮತ್ತು ಅತಿ ಉದ್ದವಾದ ಅಂದ್ರೆ 9.2 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥ ಈ ಒಂದು ಸುರಂಗ ಮಾರ್ಗ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದೆ. ಸೊ ಈ ಒಂದು ಸುರಂಗ ಮಾರ್ಗ ಎಲ್ಲಿಂದ ಎಲ್ಲಿಗೆ ಅಂದ್ರೆ ಲೇ ಟು ಮನಾಲಿ. ಸೊ NH3, ಸೊ ನ್ಯಾಷನಲ್ ಹೈವೇ NH3 ಯಲ್ಲಿ ರೋಹ್ಟಕ್ ಪಾಸ್ ನಲ್ಲಿ ಈ ಒಂದು ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದೆ. ಇದರ ವಿಶೇಷ ಏನಂದ್ರೆ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಸ್ಮರಿಸತಕ್ಕಂಥ ಒಂದು ಉದ್ದೇಶದಿಂದ ಭಾರತದ ಪ್ರಸ್ತುತ ನರೇಂದ್ರ ಮೋದಿ ಅವರು ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಈ ಒಂದು ಸುರಂಗಕ್ಕೆ ಹೆಸರಿಟ್ಟಿದ್ದಾರೆ. ಅದನ್ನ ಅಟಲ್ ಸುರಂಗ ಮಾರ್ಗ, ಅಟಲ್ ಟ್ಯೂನಲ್ ಅಂತ ಹೇಳ್ಬಿಟ್ಟು ಈ ಒಂದು ಮಾರ್ಗಕ್ಕೆ ಹೆಸರಿಟ್ಟಿದ್ದಾರೆ. ಈ ಒಂದು ಮಾರ್ಗವನ್ನು ಗಡಿ ರಸ್ತೆ ಸಂಘಟನೆ, ಸೊ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಂತಕ್ಕಂಥ ಒಂದು ಸಂಸ್ಥೆ ನಿರ್ಮಾಣ ಮಾಡಿದೆ. ಸೊ ಈ ಒಂದು ಸಂಘಟನೆ 1960ರಲ್ಲಿ ಸ್ಥಾಪನೆ ಆಗಿದ್ದು, ಈ ಒಂದು ಗಡಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತಕ್ಕಂಥ ಒಂದು ಸಂಘಟನೆಯ ಒಂದು ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಸೊ ಈ ಒಂದು ಸಂಘಟನೆ ಕೇಂದ್ರ ರಕ್ಷಣಾ ಸಚಿವಾಲಯ, ಸೊ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರ್ಪಡೆಯಾದ ಕಿಚಡಿಯ ಪಕ್ಷಿಧಾಮ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಹರಿಯಾಣ. ಓಕೆ, ಆಪ್ಷನ್ ಈಸ್ ಗುಜರಾತ್. ಸೊ ಇತ್ತೀಚೆಗೆ ಅಂದ್ರೆ 2022ರಲ್ಲಿ ಭಾರತದಲ್ಲಿರ್ತಕ್ಕಂಥ ಜೌಗು ತಾಣಗಳಿಗೆ 2 ತಾಣಗಳಿಗೆ ಮಾನ್ಯತೆ ಸಿಕ್ಕಿದೆ 2022ರಲ್ಲಿ. ಅದರಲ್ಲಿ ಒಂದು ಕಿಚಡಿಯ ವನ್ಯಜೀವಿ ಧಾಮ ಅಂತಕ್ಕಂಥದ್ದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಯಾವ ಸೇರ್ಪಡೆ ಆಗಿದೆ ಇತ್ತೀಚೆಗೆ ಅಂದ್ರೆ ಬಕೀರ ವನ್ಯಜೀವಿ ಧಾಮ. ಸೊ ಇದು ಉತ್ತರ ಪ್ರದೇಶದಲ್ಲಿದೆ. ಬಕೀರ ವನ್ಯಜೀವಿ ಧಾಮ ಉತ್ತರ ಪ್ರದೇಶದಲ್ಲಿದೆ, ಕಿಚಡಿಯ ಪಕ್ಷಿಧಾಮ ಗುಜರಾತ್ ಅಲ್ಲಿದೆ. ಇವೆರಡು ಸಹ ಇತ್ತೀಚೆಗೆ 2022ರಲ್ಲಿ ಭಾರತದಲ್ಲಿ ರಾಮ್ಸರ್ ಪಟ್ಟಿಗೆ ಸೇರ್ಪಡೆ ಆಗಿರ್ತಕ್ಕಂಥ ಸುದ್ದಿಯಲ್ಲಿರ್ತಕ್ಕಂಥ ಸ್ಥಳಗಳು. ಸೊ ರಾಮ್ಸರ್ ತಾಣವನ್ನು ನಾವು ನೋಡ್ತಾ ಹೋದ್ರೆ
ಸೊ ಭಾರತದಲ್ಲಿ ಒಟ್ಟು 49 ತಾಣಗಳಿಗೆ, ರಾಮ್ಸರ್ ತಾಣಗಳಿಗೆ ಇದುವರೆಗೂ ಮಾನ್ಯತೆ ಸಿಕ್ಕಿದೆ. 49 ಸ್ಥಾನಗಳಿಗೆ 47 ಇತ್ತು, ಈಗ 2 ಸೇರ್ಪಡೆಯಾಗಿ ಒಟ್ಟು 49 ತಾಣಗಳಿಗೆ ಸಿಕ್ಕಿದೆ. ಸೊ ರಾಮ್ಸರ್ ತಾಣ ಅಂದ್ರೆ ಏನಪ್ಪಾ ಅಂದ್ರೆ ವೆಟ್ಲ್ಯಾಂಡ್ಸ್ ಅಥವಾ ಜೌಗು ಪ್ರದೇಶಗಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ 1971ರಲ್ಲಿ ಇರಾನಿನ ರಾಮ್ಸರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಸಭೆ ಸೇರ್ತಾರೆ. ಸೊ ಆ ಒಂದು ನೆನಪಿಗೋಸ್ಕರ ಪ್ರತಿ ವರ್ಷ ನಾವು ಫೆಬ್ರವರಿ 2ನೇ ತಾರೀಕನ್ನು ನಾವು ವರ್ಲ್ಡ್ ವೆಟ್ಲ್ಯಾಂಡ್ ಡೇ, ಸೊ ಅಥವಾ ವಿಶ್ವ ಜೌಗು ಭೂಮಿ ದಿನ ಅಂತ ಹೇಳ್ಬಿಟ್ಟು ಫೆಬ್ರವರಿ 2ನೇ ತಾರೀಕನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಹೋಗ್ತೀವಿ. ಒಂದೊಂದು ವರ್ಷಕ್ಕೂ ಒಂದೊಂದು ಥೀಮ್ ಅಥವಾ ಧ್ಯೇಯವಾಕ್ಯವನ್ನು ಇಟ್ಕೊಂಡು ಅದನ್ನು ಆಚರಣೆ ಮಾಡ್ತೀವಿ. 2022ರ ಧ್ಯೇಯವಾಕ್ಯ ಏನು ಅಂದ್ರೆ ವೆಟ್ಲ್ಯಾಂಡ್ಸ್ ಆಕ್ಷನ್ಸ್ ಫಾರ್ ಪೀಪಲ್ ಅಂಡ್ ನೇಚರ್ ಅಂತ ಹೇಳ್ಬಿಟ್ಟು ಈ ಒಂದು ಧ್ಯೇಯವಾಕ್ಯ 2022 ಸೊ ವರ್ಲ್ಡ್ ಅಲ್ಲಿ ಅಥವಾ ವಿಶ್ವದಲ್ಲಿ ನಾವು ಜೌಗು ತಾಣಗಳನ್ನು ನೋಡ್ತಾ ಹೋದ್ರೆ ಒಟ್ಟು 2441 ಜೌಗು ತಾಣಗಳಿದ್ದಾವೆ. ಅದರಲ್ಲಿ ಭಾರತದ 49 ಅಂತ ಗೊತ್ತಿರಬೇಕು. ಸೊ ಇದ್ರ ಜೊತೆಗೆ ಭಾರತದಲ್ಲಿ ಮೊಟ್ಟ ಮೊದಲಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಜೌಗು ತಾಣ ಅಥವಾ ವೆಟ್ಲ್ಯಾಂಡ್ ಯಾವ್ದಪ್ಪ ಅಂದ್ರೆ ಒಡಿಶಾದ ಚಿಲ್ಕಾ ಸರೋವರ 1981ರಲ್ಲಿ ಸೇರ್ಪಡೆಯಾಗಿದೆ. ಒಟ್ಟು ಭಾರತದಲ್ಲಿ ಅತಿ ಹೆಚ್ಚು ಜೌಗು ತಾಣಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತವೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ. ಒಟ್ಟು 10 ಜೌಗು ತಾಣಗಳು ಉತ್ತರ ಪ್ರದೇಶದಲ್ಲಿ ಕಂಡುಬರ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್. ಚಿಂತಾಮಣಿ ಪದ್ಯ ನಾಟಕಂ ಅನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ನೋಡಲಾಗಿದೆ ಅಥವಾ ಸುದ್ದಿಯಲ್ಲಿ ಕಂಡುಬರ್ತಾ ಇದೆ. ಸೊ ಇದನ್ನು ಭಾರತದ ಯಾವ ರಾಜ್ಯವು ನಿಷೇಧಿಸಿದೆ? ಚಿಂತಾಮಣಿ ಪದ್ಯ ನಾಟಕಂ ಎಂಬತಕ್ಕಂಥ ಒಂದು ನಾಟಕವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಿಷೇಧಿಸಿದೆ? ಆಪ್ಷನ್ ಎ ತೆಲಂಗಾಣ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಕೇರಳ. ಆನ್ಸರ್ ಈಸ್ ಆಂಧ್ರ ಪ್ರದೇಶ. ಸೊ ಸಮಾಜ ಸುಧಾರಕರಾಗಿರ್ತಕ್ಕಂಥ ನಾಟಕಕಾರರಾಗಿರ್ತಕ್ಕಂಥ ಕಲ್ಲುಕುರಿ ನಾರಾಯಣ ರಾವ್ ಅವರು 1920ರಲ್ಲಿ ಬರೀತಕ್ಕಂಥ ಚಿಂತಾಮಣಿ ಪದ್ಯ ನಾಟಕವನ್ನು ಇತ್ತೀಚೆಗೆ ವಿವಾದ ಆಗಿದೆ. ಯಾಕೆ ವಿವಾದ ಆಗಿದೆ ಅಂದ್ರೆ ಶ್ರೀಕೃಷ್ಣನ ಭಕ್ತೆಯಾಗಿರ್ತಕ್ಕಂಥ ಚಿಂತಾಮಣಿ ಎಂಬ ವೇಷೆಯು ಭಜನೆಗಳನ್ನು ಆಡುವ ಮೂಲಕ ಮೋಕ್ಷವನ್ನು ಕಂಡುಕೊಳ್ತಕ್ಕಂಥ ನಾಟಕ ಇದಾಗಿತ್ತು. ಸೊ ಹಾಗಾಗಿ ಇದು ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ವಿವಾದ ಆಗಿ ಅತಿ ಹೆಚ್ಚು ಸುದ್ದಿಯನ್ನು ಮಾಡ್ತಾ ಇದೆ. ಕ್ವಶನ್. ವಿಜ್ಞಾನದಲ್ಲಿ ಮಹಿಳಾ ಮತ್ತು ಹುಡುಗಿಯರ ಅಂತಾರಾಷ್ಟ್ರೀಯ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಥವಾ ಈ ಒಂದು ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ? ಆಪ್ಷನ್ ಎ ಜನವರಿ 24, ಆಪ್ಷನ್ ಬಿ ಫೆಬ್ರವರಿ 24, ಆಪ್ಷನ್ ಸಿ ಫೆಬ್ರವರಿ 11, ಆಪ್ಷನ್ ಡಿ ಜನವರಿ 11. ಸೊ ಆನ್ಸರ್ ಇಸ್ ಫೆಬ್ರವರಿ 11. ಸೊ ಈ ದಿನ ಅಂದ್ರೆ ಮಹಿಳೆಯರ ಸಮಾನ ಪ್ರವೇಶ ಮತ್ತು ವಿಜ್ಞಾನದಲ್ಲಿ ಮಹಿಳೆಯರ ಮತ್ತು ಹುಡುಗಿಯರ ಕೊಡುಗೆಯನ್ನು ಉತ್ತೇಜಿಸೋದಕ್ಕೋಸ್ಕರ ಪ್ರತಿ ವರ್ಷ ನಾವು ಈ ಒಂದು ದಿನವನ್ನು ಆಚರಣೆ ಮಾಡ್ತೀವಿ ಫೆಬ್ರವರಿ 11ನೇ ತಾರೀಕು. ಸೊ 2022ರಲ್ಲಿ ಅಂದ್ರೆ ಈ ವರ್ಷ ಇದು 7ನೇ ಅಂತಾರಾಷ್ಟ್ರೀಯ ದಿನವಾಗಿದೆ. ಈ ಒಂದು 2022ರ ಈ ದಿನದ ಥೀಮ್ ಅನ್ನು ನಾವು ನೋಡ್ತಾ ಹೋದ್ರೆ ಅಥವಾ ಧ್ಯೇಯವಾಕ್ಯ ಏನಿದೆ ಅಂತ ನೋಡ್ತಾ ಹೋದ್ರೆ ಈಕ್ವಿಟಿ, ಡೈವರ್ಷನ್ ಅಂಡ್ ಇನ್ಕ್ಲೂಷನ್, ವಾಟರ್ ಯುನೈಟ್ಸ್ ಅಸ್ ಅಥವಾ ಕನ್ನಡದಲ್ಲಿ ನೋಡ್ತಾ ಹೋದ್ರೆ ನಾವು ಸಮಾನತೆ, ವೈವಿಧ್ಯತೆ ಮತ್ತು ಸೇರ್ಪಡೆ, ನೀರು ನಮ್ಮನ್ನು ಒಂದುಗೂಡಿಸುತ್ತದೆ ಎಂಬತಕ್ಕಂಥ ಧ್ಯೇಯವಾಕ್ಯವನ್ನು ಇಟ್ಕೊಂಡು ಈ ಒಂದು ದಿನವನ್ನು ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸೊ ಜಾಗತಿಕ ಲಿಂಗಾಂತರ ಸೂಚ್ಯಂಕ, ಸೊ ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡ್ತಕ್ಕಂಥ ಜಾಗತಿಕ ಲಿಂಗಾಂತರ ಸೂಚ್ಯಂಕ ಅಥವಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲಿ ಭಾರತ 140ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ, ವಿಶ್ವದ ಮೊದಲನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿದೆ. ಇದ್ರ ಜೊತೆಗೆ ಮಹಿಳೆಯರಿಗೆ ಸಂಬಂಧಿಸಿದಂತೆ ಇತರ ದಿನಾಚರಣೆಗಳು ಯಾವಾಗ ಅಂದ್ರೆ ವಿಶ್ವ ಮಹಿಳೆಯರ ದಿನವನ್ನು ನಾವು ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಮಹಿಳಾ ದಿನ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನ ಫೆಬ್ರವರಿ 13ನೇ ತಾರೀಕು ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನ ಜನವರಿ 24ನೇ ತಾರೀಕನ್ನು ಆಚರಣೆ ಮಾಡ್ತೀವಿ. ಸೊ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನ ಅಕ್ಟೋಬರ್ 11ನೇ ತಾರೀಕು ಆಚರಣೆ ಮಾಡ್ತೀವಿ. ಮತ್ತೆ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳಾ ದಿನವನ್ನ ಅಕ್ಟೋಬರ್ 15ನೇ ತಾರೀಕನ್ನು ನಾವು ಆಚರಣೆ ಮಾಡ್ತಾ ಬರ್ತೀವಿ. ಫ್ರೆಂಡ್ಸ್, ವಿದ್ಯಾರ್ಥಿಗಳೇ, ಇದೆಲ್ಲ ಸ್ಪರ್ಧಾತ್ಮಕ ರೀತಿಯ ಈ ತೆಗೆದುಕೊಳ್ಳಲು ಓದಿ ನಿಮ್ಮ ಆಸೆಯ ಸಾಧನೆಯನ್ನು ಪಡೆದು ಯಶಸ್ವಿಯಾಗಲು ಇಷ್ಟವಾದರೆ ನಿಮ್ಮ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಬೆಂಗಳೂರು ವಿಜಯನಗರ. ವಿದ್ಯಾರ್ಥಿಗಳೇ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್